ಒಂದು ವೇಳೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮಾತೇ ನಿಜವಾದರೆ ಮೈತ್ರಿ ಪಕ್ಷಗಳು ತೆರೆಮರೆಯಲ್ಲಿ ಈ ಪ್ರಯತ್ನಗಳಿಗೆ ಕೈ ಹಾಕಿದೆಯಾ ಅಂತಕ್ಕಂಥ ಅನುಮಾನ ಮೂಡುತ್ತೆ. ಕರ್ನಾಟಕದಲ್ಲಿ ಶಿಂಧೆ ಮಾಡೆಲ್ ಆಪರೇಷನ್ ಮಿತ್ರ ಪಕ್ಷಗಳಿಂದ ಏನಾದರೂ ಮಹಾ ಆಪರೇಷನ್ಗೆ ಪ್ರಯತ್ನಗಳು ನಡೀತಾ ಇದೆಯಾ? ಏಕನಾಥ್ ಶಿಂಧೆ ಸಲಹೆ ಸಹಕಾರವನ್ನು ಕೋರಿದಾರ? ಇಷ್ಟಕ್ಕೂ ಯಾರು ಏಕನಾಥ್ ಶಿಂಧೆ ಅವರ ಹತ್ರ ಈ ರೀತಿ ಕೇಳಿದ್ದು, ನಾತ್ ಆಪರೇಷನ್ ಮಾಡಬೇಕು, ನಿಮ್ಮ ಸಲಹೆ ಬೇಕು ಅಂತ? ಯಾರಾಗ್ತಾರೆ ಕರ್ನಾಟಕ ಕಾಂಗ್ರೆಸ್ ಒಳಗಿನ ಏಕನಾಥ್ ಶಿಂಧೆ ಅಂತಕ್ಕಂಥ ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ನಿಜಕ್ಕೂ ಕೂಡ ತೆರೆಮರೆಯಲ್ಲಿ ಈ ಥರದೊಂದು ಪ್ರಯತ್ನಗಳಾಗಿ ಅದರ ಫಲವಾಗಿ ಈಗ ಏಕನಾಥ್ ಶಿಂದೆ ಅವರ ಸಹಕಾರವನ್ನು ಕೋರಿದಾರ? ಯಾಕೆಂದರೆ ರಾಜ್ಯದಲ್ಲಿ BJP JDS ನಾಯಕರ ಮಾತುಗಳು ಹಾಗೇ ಇತ್ತು, ಸರ್ಕಾರ ಪತನ ಆಗುತ್ತೆ 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 ಅಂತ. ಅರವಿಂದ್, BJP JDSನವರ ಮೈತ್ರಿ ಮುಂದುವರಿಕೆ ಲೋಕಸಭೆ ಚುನಾವಣೆ ನಂತರ ಈಗ ಪರಿಷತ್ ಚುನಾವಣೆ, ಈ ನಂತರದ್ದು ಕೂಡ ಮೈತ್ರಿ ಮುಂದುವರಿಕೆಯ ಪ್ರಮುಖ ಉದ್ದೇಶವೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸ್ಥಿರತೆ ಆದರೆ ಜಂಟಿಯಾಗಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಜೊತೆಗೆ ಪ್ರಜ್ವಲ್ ಪ್ರಕರಣ ಆದ ನಂತರ ದೋಸ್ತಿಗಳ ಈ ನಿರ್ಧಾರ ಇನ್ನಷ್ಟು ಗಟ್ಟಿಯಾಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಅಸ್ಥಿರತೆ ಆದರೆ ಅಲ್ಲಿನ ಅಸಮಾಧಾನಿತ ಶಾಸಕರನ್ನ ಸೆಳೆದು ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ಪ್ರಯತ್ನ ಸದ್ದಿಲ್ಲದೆ ನಡೀತಾ ಇದೆ. ಇತ್ತೀಚೆಗೆ ದೋಸ್ತಿ ನಾಯಕರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಈ ನಿಟ್ಟಿನಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಇದಕ್ಕೆ ಪೂರಕವಾಗಿ ಏನು ಸ್ಫೋಟಕ ಹೇಳಿಕೆಯನ್ನು ಏಕನಾಥ್ ಶಿಂದೆ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಪೂರಕ ಆದಂತಹ ಬೆಳವಣಿಗೆಗಳು ಹೇಳಿಕೆಗಳು ಕೂಡ ದೋಸ್ತಿ ನಾಯಕರಿಂದ ಬರ್ತಾ ಇದ್ದಾವೆ. ಈ ವರ್ಷದಲ್ಲಿ ಚುನಾವಣೆ ನಡೆದರೂ ಕೂಡ ಅಚ್ಚರಿ ಇಲ್ಲ ಅಂತ HDK ಅವರು ಕೂಡ ಒಂದು ವಾರಗಳ ಹಿಂದೆ ಹೇಳಿದರು. ಫ್ರೆಶ್ ಸ್ಟೇಟ್ಮೆಂಟ್ ಅಂದರೆ ಆರ್ ಅಶೋಕ್ ಅವ್ರದ್ದು. ತುಂಬ ಜನ ಶಾಸಕರು ನಮ್ಮ ಜೊತೆ, ಕಾಂಗ್ರೆಸ್ನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾರು ಅಂತ ಹೇಳುವುದಿಲ್ಲ, ಒಟ್ಟಿನಲ್ಲಿ ಸಂಪರ್ಕದಲ್ಲಿರೋದು ಹೌದು ಅನ್ನುವಂತಹ ಸುಳಿವನ್ನು ಕೂಡ ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಸದ್ದಿಲ್ಲದೆ ಈ ಒಂದು ಪ್ರಯತ್ನ ದೋಸ್ತಿ ನಾಯಕರಿಂದ ನಡೀತಾ ಇದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಈ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿರುವಂಥದ್ದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಏಕನಾಥ್ ಶಿಂದೆ ಅವರ ನಿನ್ನೆಯ ಸ್ಫೋಟಕ ಹೇಳಿಕೆ. ಏಕನಾಥ್ ಶಿಂದೆ ಅವರ ಸಲಹೆ ಸಹಕಾರವನ್ನು ಕೂಡ ದೋಸ್ತಿ ನಾಯಕರು ಕೋರಿದ್ದಾರೆ ಅಂತ ಕೂಡ ಅವರೇ ಖುದ್ದಾಗಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಲೋಕಸಭೆ ಚುನಾವಣೆ ಆದ ನಂತರ ಮಹಾ ಮಾಡೆಲ್ನ ಆಪರೇಷನ್ ಆಗೇ ಬಿಡುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಆ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕೂಡ ಬಹಳ ತೆರೆ ಹಿಂದೆ ನಡೀತಾ ಇರುವಂಥದ್ದು. ಜೊತೆಗೆ 42ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯುವ ಪ್ರಯತ್ನ ದೋಸ್ತಿ ನಾಯಕರಿಂದ ಆಗ್ತಿದೆ ಅನ್ನುವಂಥ ಕೂಡ ವಿಚಾರಗಳು, ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಲೋಕಸಭೆ ಚುನಾವಣೆ ನಂತರ ಆಪರೇಷನ್ಗೆ ಒಂದು ಕಡೆ ವೇದಿಕೆ ಸೃಷ್ಟಿಯಾಗುತ್ತೆ, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಪತನಕ್ಕೂ ಕೂಡ ಮುಹೂರ್ತ ರೆಡಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಇವೆಲ್ಲವೂ ಕೂಡ ಸಂಭಾವ್ಯ ವಿದ್ಯಮಾನಗಳು, ದೊಡ್ಡ ಸಂಚಲನವನ್ನು ರಾಜ್ಯದಲ್ಲಿ ಹುಟ್ಟಿಸುವಂಥದ್ದು. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಹೇಳಿಕೆಗೆ, ಮಾಹಿತಿಗಳಿಗೆ. ಈಗ ಒಂದು ವಿಚಾರ ಮಾತ್ರ ಸ್ಪಷ್ಟ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಪತನವಾದಾಗ ಅವತ್ತಿನ ಸಿಚುಯೇಷನ್ ಬೇರೆ. ಈಗ ಸಿಂಗಲ್ ಪಾರ್ಟಿ ಅಧಿಕಾರದಲ್ಲಿರ್ತಕ್ಕಂಥದ್ದನ್ನು ಡಿಸ್ಟರ್ಬ್ ಮಾಡ್ತಾರಾ, ಸಾಧ್ಯ ಇದೆಯಾ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ.